ಎಸ್ ಅಪ್ಪು ಅವರಿಗೆ ಬಹಳಷ್ಟು ಆಸೆಗಳಿತ್ತು ಮಕ್ಕಳ ಬಗ್ಗೆ. ಅದನ್ನೆಲ್ಲ ಈಗ ಅಶ್ವಿನಿ ಮೇಡಮ್ ಅವರ ಈಡೇರಿಸಬೇಕಾಗುತ್ತೆ. ಅಪ್ಪು ಅವರ ಒಂದು ಆಸೆಯಾಗಿತ್ತು ಮಗಳು ಹೋಗಿ ಫಾರಿನಲ್ಲಿ ವ್ಯಾಸಂಗವನ್ನು ಮಾಡಬೇಕು ಅಂತ. ಅದೇ ರೀತಿ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಧೃತಿ ಅವರು ಕಂಪ್ಲೀಟಾಗಿ ಫಾರಿನಲ್ಲಿ ವ್ಯಾಸಂಗ ಮಾಡಿದ್ದು, ಬೆಂಗಳೂರಿಂದ ಫಾರಿನ್ಗೆ ಹೋಗ್ತಾರೆ. ಅಪ್ಪು ಅವರು ನಿಧನರಾದಂಥ ಟೈಮ್ನಲ್ಲೂ ಸಹ ಅಷ್ಟೇ ಅಲ್ಲಿಂದ ಬರ್ತಾರೆ. ಅದಕ್ಕೆ ಸ್ವಲ್ಪ ಹೊತ್ತು ಬಾಡಿನೂ ಸಹ ಇಟ್ಟಿದ್ರು. ಸೊ ಅದೆಲ್ಲೂ ಕೂಡ ನೋಡಿರ್ತೀರ. ಸದ್ಯಕ್ಕೆ ಈಗ ಧೃತಿ ಅವರ ಒಂದು ಮದುವೆ ವಿಚಾರದಲ್ಲಿ ಶೀಘ್ರದಲ್ಲಿಯೇ ಸಹ ಒಂದು ಒಳ್ಳೆ ಸಂಬಂಧ ಸಿಕ್ಕರೆ ಕುಡಿ ಬಂದರೆ ಖಂಡಿತವಾಗಿಯೂ ಕೂಡ ಮಾಡುತ್ತಾರೆ. ಅಶ್ವಿನಿ ಮೇಡಮ್ ಅವರ ರೀತಿಯ ಧೃತಿ ಅವರು ಕೂಡ ಅಷ್ಟೇ ತುಂಬಾ ಬೋಲ್ಡ್ ಮತ್ತು ತುಂಬಾ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ, ಚೆನ್ನಾಗಿ ಎಲ್ಲರನ್ನು ಮಾತನಾಡಿಸ್ತಾರೆ. ಫಾರಿನ್ನಲ್ಲಿ ಓದಿದ್ರು ಕೂಡ ತುಂಬಾ ಒಂದು ಸರಳ ಜೀವಿ. ಹೆಲ್ಪಿಂಗ್ ನೇಚರ್ ತುಂಬಾ ಇದೆ. ಕಷ್ಟದಲ್ಲಿರುವಂಥವ್ರಿಗೆ ಎಲ್ಲವನ್ನೂ ಕೂಡ ನೋಡಿದ್ರೆ ಅವ್ರಿಗೆ ಭಾಳಷ್ಟು ಕನಿಕರ ಬರುತ್ತೆ, ಮತ್ತು ಅವ್ರಿಗೂ ಕೂಡ ಒಂದು ಹೆಲ್ಪ್ ಮಾಡಬೇಕೆಂಬ ಒಂದು ಹಂಬಲ ಕೂಡ ಬರುತ್ತೆ. ಮುಂದಿನ ದಿವಸಗಳಲ್ಲಿ ಅವರು ಕೂಡ ಪ್ರೊಡ್ಯೂಸರ್ ಆಗ್ತಾರ, ಅಶ್ವಿನಿ ಮೇಡಮ್ ಅವರ ರೀತಿಯ PRK ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾರ, ಕಾದು ನೋಡ್ಬೇಕು. ಅದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಇಲ್ಲ. ಬಹುಶಃ ಈಗ ವರ್ಕ್ ಮಾಡ್ತಿದ್ದಾರಾ ಅಥವಾ ಇನ್ನಷ್ಟು ವ್ಯಾಸಂಗವನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರಾ ಗೊತ್ತಿಲ್ಲ. ಒಟ್ಟಾರೆ ಆದಷ್ಟು ಬೇಗ ಒಂದು ಮದುವೆ ಪ್ಲಾನ್ ಸಹ ಮಾಡಲಿದ್ದಾರೆ ಅಂತ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ.